ಹಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಯೂಟ್ಯೂಬ್ ಕಾಪಿರೈಟ್ ಬಗ್ಗೆ ನಿಮಗೆ ತಿಳಿಯಬೇಕಾದಂಥ ಇವತ್ತಿನ ಈ ಟಾಪಿಕ್ ಮೇಲೆ ದಯವಿಟ್ಟು ಈ ವಿಡಿಯೋ ಲಾಸ್ಟ್ ನಂತರ ನೋಡ್ರಿ. ಇದು ಬಹಳ ಒಂದು ಮುಖ್ಯವಾದಂಥ ಒಂದು ಟಾಪಿಕ್ಕು. ಯೂಟ್ಯೂಬ್ನಲ್ಲಿ ಕಾಪಿರೈಟ್ ಸ್ಟ್ರೈಕ್ ಇರುತ್ತೆ ಮತ್ತು ಯೂಟ್ಯೂಬ್ದ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರುತ್ತೆ. ಒಂದು ಚಾನಲ್ಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿದೆ, ಅದಕ್ಕೆ ಹೇಗೆ ರಿಮೂವ್ ಮಾಡೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಗೆಳೆಯರೇ, ಯೂಟ್ಯೂಬ್ ಕಾಪಿರೈಟ್ ಅಂದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ಅದು ಮೊದಲಿಗೆ ನಿಮಗೆ ವಾರ್ನಿಂಗ್ ಸ್ಟ್ರೈಕ್ ಅನ್ನು ಕಳಿಸ್ತಾರೆ. ಆ ವಾರ್ನಿಂಗ್ ಸ್ಟ್ರೈಕ್ ಏನಿರ್ತಾ 90 ಡೇಸ್ ಮೊದಲು ಏನಿತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ವಾರ್ನಿಂಗ್ ಸ್ಟ್ರೈಕ್ ಬತ್ತಂದರೆ ಮೊದಲನೇದು ವಾರ್ನಿಂಗ್ ಸ್ಟ್ರೈಕ್ ಬತ್ತಂದರೆ ಅದು ಒಟ್ಟೆ ರಿಮೂವ್ ಆಗ್ತಿದ್ದಿಲ್ಲ, ಅದು ನಿಮ್ಮ ಚಾನಲ್ ಮೇಲೆ ಇರ್ತಿತ್ತು. ಈಗ ಏನಿಲ್ಲ, ಯೂಟ್ಯೂಬ್ ಒಂದು ಒಳ್ಳೆ ಅಪ್ಡೇಟ್ ತಂದಿದೆ. ಆ ಯೂಟ್ಯೂಬ್ ಅಪ್ಡೇಟ್ ಒಳಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅನ್ನು ಹೇಗೆ ತೆಗಿಬಹುದು, ಹೇಗೆ ಅದರದ ಒಂದು ಟ್ರೈನಿಂಗ್ ಇರ್ತೈತಿ, ಆ ಟ್ರೈನಿಂಗ್ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಒಂದು ಚಾನಲ್ ಮೇಲೆ ಹೋಗಿ. ಮತ್ತು ಯೂಟ್ಯೂಬ್ ಕಾಪಿರೈಟ್ ಅಂದರೆ ಅಕಸ್ಮಾತಾಗಿ ನಂದು ವಿಡಿಯೋ ನೀವು ಡೌನ್ಲೋಡ್ ಮಾಡಿ ಅಥವಾ ಯಾವುದೇ ಸಾಂಗ್ ಆಗಲಿ, ಯಾವುದಾದ್ರು ಇಮೇಜ್ ಆಗಲಿ, ಮತ್ತೊಬ್ಬರದ್ದು ವಿಡಿಯೋ ಆಗಲಿ, ಮೂವಿದಾಗಲಿ, ಸೀರಿಯಲ್ದಾಗಲಿ, ಯಾರದೇ ಆದರೂ ಕೂಡ ನೀವು ವಿಡಿಯೋ ಡೌನ್ಲೋಡ್ ಮಾಡಿ ನೀವು ಹಾಕಿದರೆ ಅದು ಕಾಪಿರೈಟ್ ಸ್ಟ್ರೈಕ್. ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ನಿಮಗೆ ಯೂಟ್ಯೂಬ್ದವ ಸ್ವಂತ ಕೊಡ್ತಾನೆ. ಯೂಟ್ಯೂಬ್ದ ಒಂದು ಪಾಲಿಸಿ ಪ್ರಕಾರ ಯಾವುದೇ ಒಂದು ಯೂಟ್ಯೂಬ್ದ ಪಾಲಿಸಿ ಒಳಗೆ ನೀವು ಏನಾದರೂ ಉಲ್ಲಂಘನೆ ಮಾಡಿದರೆ, ಅದಕ್ಕೆ ಅಗೇನ್ಸ್ಟ್ ಹೋದರೆ ನಿಮಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ವಾರ್ನಿಂಗ್ ಸ್ಟ್ರೈಕ್ ಬರ್ತೈತಿ. ಒಂದು ವಾರ್ನಿಂಗ್ ಸ್ಟ್ರೈಕ್ ಬರ್ತಂದ್ರೆ ನೀವು 90 ಡೇಸ್ ಅಲ್ಲಿ ಅಪೀಲ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಸಿಗ್ತೈತಿ, ಅಪೀಲ್ ಮಾಡಬಹುದು. ಸೊ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗೋಣ. ನಾವು ಈ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗ್ತೀವಿ, ಏನೇನಿದೆ ನಾವು ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿದ್ರಿ, ಇದು ಒಂದು ಚಾನಲ್ ನಿನ್ನೆ ಬಂದೈತಿ. ಇದು ಇಲ್ಲಿ ನೋಡ್ರಿ, 1 ಜೂನ್ಗೆ ಬಂದೈತಿ, ನಿನ್ನೆ ಬಂದೈತಿ. ಇದು ಆದರೆ ಇದು ಅಪ್ಪಿ ಬಂದಿರಬೇಕು. ಆದರೆ ಯಾಕಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಅಂತ ನನಗೆಲ್ಲ ಗೊತ್ತಿದೆ, ಅಪ್ಪಿ ಬಂದೈತಿ. ಟೇಕ್ ಆಕ್ಷನ್ ಅಂತದೆ, ಅವರು ಬೈ ಮಿಸ್ಟೇಕ್ನು ಕೂಡ ಯೂಟ್ಯೂಬ್ದವರು ಕಳಿಸ್ತಾರೆ ಕಮ್ಯುನಿಟಿ ಗೈಡ್ಲೈನ್. ಇಲ್ಲಿ ನೋಡ್ರಿ, ಚಾನಲ್ ವೈಲೇಷನ್ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇದೆಯಲ್ಲ, ಚಾನಲ್ ವೈಲೇಷನ್ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ವಾರ್ನಿಂಗ್ ಅಂತ ಇಲ್ಲಿ ಬರ್ದಿದೆ, ವಾರ್ನಿಂಗ್ ಅಂತ ಬರ್ದಿದೆ. ಮತ್ತು ಇಲ್ಲಿ ಕೂಡ ಟೇಕ್ ಆಕ್ಷನ್ ಅಂತ ಇದೆ. ಇಲ್ಲಿ ನಾವು ಟೇಕ್ ಆಕ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ನೀವು ಕೂಡ ಇದು ಎಲ್ಲ ಕೆಲಸ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ನೀವು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ನಿಮ್ಮ ಚಾನಲ್ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಬರ್ತೈತಿ. ಈ ಥರ ನೀವು ಮಾಡಬೇಕು. ನಿಮಗೆ ದೊಡ್ಡದಾಗಿ ತಿಳಿಯಲಿ ಅಂತ ನಾನು ಕಂಪ್ಯೂಟರ್ ಮೇಲೆ ಇದು ಮಾಡ್ಕೇಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬಂದೈತಿ. ಇದು ಒಂದು ಕಾರ್ಟೂನ್ ಶಾರ್ಟ್ ವಿಡಿಯೋ, 13 ಸೆಕೆಂಡ್ ಒಂದು ವಿಡಿಯೋ ಇದೆ. ಇದರೊಳಗೆ ಕಮ್ಯುನಿಟಿ ಬಂದೈತಿ. ಇವರು ಏನು ಹೇಳ್ತಾರೆ, ಹರಾಸ್ಮೆಂಟ್ ಆ್ಯಂಡ್ ಸೈಬರ್ ಬುಲ್ಲಿಂಗ್ ಪಾಲಿಸಿ ನಾನು ಉಲ್ಲಂಘನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ನನಗೆ ಅಷ್ಟೇ ಎಷ್ಟು ಓದಿದ್ರು ಕೂಡ ಈ ಥರ ಬರೀ ಫನಿ ಒಂದು ಶಾರ್ಟ್ ಇದೆ. ಇದು ಹೇಗೆ ನನಗೆ ಗೊತ್ತು, ನನಗೆ ತಿಳಿಯಲಿಲ್ಲ. ನಾ ಬೇಕಾದರೂ ಅಪೀಲ್ ಮಾಡ್ಬೋದು. ಟೇಕ್ ಆಕ್ಷನ್ ಇದೆ, ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ ಅಂತ ಇದೆ. ಇಲ್ಲಿ ಕೆಳಗಡೆ ಹೋದರೂ ಕೂಡ ಇಲ್ಲಿ ಎಲ್ಲ ಕೂಡ ಬರ್ದಿದ್ದಾರೆ. ಎಲ್ಲ ಇದು ಕೆಳಗಡೆ ಇಲ್ಲಿ ಟೇಕ್ ಆಕ್ಷನ್ ಇದೆ. ನಾವು ಕೂಡ ಇದು ಅಪೀಲ್ ಮಾಡ್ಬೋದು. ಟೇಕ್ ಆಕ್ಷನ್ಗೆ ನಾನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟೇಕ್ ಎ ಪಾಲಿಸಿ ವಾರ್ನಿಂಗ್ ಅಂತ ಇದೆ, ಟೇಕ್ ಟ್ರೈನಿಂಗ್ ಇದೆ ಮತ್ತು ಸಬ್ಮಿಟ್ ಅಪೀಲ್ ಅಂತಿದೆ. ಸಬ್ಮಿಟ್ ನೀವು ಯಾವುದೇ ತಪ್ಪು ಮಾಡಲಿಲ್ಲ, ಅದು ಸ್ವಂತವಾದ ನಿಮ್ಮದೇ ವಿಡಿಯೋ ಇದೆ, ಯಾವುದೇ ಬೆಟ್ಟಿಂದು ತೋರಿಸಿಲ್ಲ, ಯಾವುದೇ ಗ್ಯಾಮ್ಲಿಂದು ನೀವು ತೋರಿಸಿಲ್ಲ, ಯಾರ್ದು ವಿಡಿಯೋ ನೀವು ತಗೊಂಡು ಯಾರಿಗೋ ಚೈಲ್ಡ್ ಹರಾಸ್ಮೆಂಟ್ ಮತ್ತು ಅನಿಮಲ್ಸ್ ಹರಾಸ್ಮೆಂಟ್ ಯಾವುದೇ ಒಂದು ಆ ಪಾಲಿಸಿದ ಪ್ರಕಾರ ನೀವು ಯಾವುದೇ ತಪ್ಪು ಮಾಡಿಲ್ಲ ಅಂದ್ರ ಮೇಲೆ ನೀವು ಇಲ್ಲಿ ಅಪೀಲ್ ಮಾಡ್ಬೋದು. ನಾನು ಈಗ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಅಪೀಲ್ ಮಾಡಿದ್ರೊಳಗೆ ನಿಮಗೆ 72 ತಾಸು ಅಥವಾ 3 ದಿನ 4 ದಿನದಲ್ಲಿ ನಿಮಗೆ ಅವರು ನಿಮ್ಮ ವಿಡಿಯೋ ಸರಿಯಾಗಿದ್ದರೆ ಅವರು ಏನು ಮಾಡ್ತಾರೆ, ನಿಮಗೆ ಯೂಟ್ಯೂಬ್ ಸ್ವತಃ ನಿಮಗೆ ಕ್ಷಮೆ ಕೇಳಿಕೆಸಿಂದ ನಿಮ್ಮ ವಿಡಿಯೋ ವಾಪಸ್ ಕೊಡ್ತಾನೆ. ಆದರೆ ನಾನು ನಿಮಗೆ ಇನ್ನೊಂದು ವಿಷಯ ಇದೆ. ಇದರೊಳಗೆ ಸಬ್ಮಿಟ್ ಮಾಡಿದ್ರು ಕೂಡ ಆ ಆಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಹೋಗೋದಿಲ್ಲ. ಅಲ್ಲಿ ಒಂದು ಟ್ರೈನಿಂಗ್ ಇರ್ತೈತಿ. ಆ ಟ್ರೈನಿಂಗ್ ನಾವು ಪೂರ್ತಿ ಮಾಡಬೇಕು. ಆ ಟ್ರೈನಿಂಗ್ ಪೂರ್ತಿ ಮಾಡಲಿಕ್ಕೆ ಮೇಲ್ಗಡೆ ಇದು ಟೇಕ್ ಟ್ರೈನಿಂಗ್ ಇದೆ. ಇದು ಸಬ್ಮಿಟ್ ಅಪೀಲ್ ಅಂತ ಇದೆಯಲ್ಲ, ಸಬ್ಮಿಟ್ ಅಪೀಲ್ಗೆ ನಾವು ಕ್ಲಿಕ್ ಮಾಡಿದ್ರು ಕೂಡ ಇದು ಈಗ ನಾವು ಸಬ್ಮಿಟ್ ಅಪೀಲ್ ಮಾಡಿದ್ದೀವಿ, ಇದು ಡಿಸ್ಮಿಸ್ ಆಯಿತು. ಈಗ ಮಾಡಿದ್ದೀವಿ, ನಾವು ಸಬ್ಮಿಟ್ ಅಪೀಲ್ ಅಂತೂ ಮಾಡಿದ್ದೀವಿ. ಆಮೇಲೆ ಇದು ಟೇಕ್ ಟ್ರೈನಿಂಗ್ ಇದೆ. ಈ ಟೇಕ್ ಟ್ರೈನಿಂಗ್ ನಾನು ಕ್ಲಿಕ್ ಮಾಡ್ತೀನಿ. ಟೇಕ್ ಟ್ರೈನಿಂಗ್ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ತರ ಒಂದು ಅವಾರ್ಡ್ ದ ಟ್ರೈನಿಂಗ್ ಅಂತ ಬರೆದಿದ್ದಾರೆ. ಇವರು ಕನಿಷ್ಠ ಒಂದು 7 ಕ್ವಶನ್ಗಳು ನಮಗೆ ಕೇಳ್ತಾರೆ. ಆ ಕ್ವಶನ್ ಆನ್ಸರ್ ಭಾಳ ಈಸಿ ಇದೆ. ನೀವು ಕೂಡ ಇದು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮೊಬೈಲಿಂದ ಮಾಡಬಹುದು. ಈ ತರ ಮಾಡ್ರಿ. ಇದು ಹರಾಸ್ಮೆಂಟ್ ಆ್ಯಂಡ್ ಸೈಬರ್ಲಿಗೆ ಇದು ಒಂದು ಪೂರಾ ಆರ್ಟಿಕಲ್ ಬರೆದಿದ್ದಾರೆ, ಬೇಕಾದ್ರೆ ನೀವು ಕೇಳಬಹುದು. ಮತ್ತು ಪ್ರೊಟೆಕ್ಟ್ ಗ್ರೂಪ್ ಸ್ಟೇಟಸ್ ಇದೆ. ಮತ್ತು ಈ ತೆಳಗಡೆ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಈ ನೆಕ್ಸ್ಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊದಲನೇ ಕ್ವಶನ್ ನಮಗೆ ಕೇಳ್ತಾ ಇದ್ದಾರೆ. ಎಸ್ ಆರ್ ನೋ ಒಳಗೆ ನಾವು ಇಲ್ಲಿ ಕ್ವಶನ್ ದ ಆನ್ಸರ್ ಕೊಡಬೇಕು. ಎಸ್ ಅಥವಾ ನೋ ಒಳಗೆ ಕೊಡಬೇಕು. ಇಲ್ಲಿ ಇನ್ ಎ ವಿಡಿಯೋ ಕ್ರಿಯೇಟರ್ ಶೇರ್ ಎ ಫೋಟೋ ಆಫ್ ಎ ನೈಬರ್, ದ ಕ್ರಿಯೇಟರ್ ಸೇಸ್ ಶಿ ಹೋಪ್ಸ್, ಇದೆಲ್ಲ ಬರೆದಿದ್ದಾರೆ. ಇದು ಎಲ್ಲ ಇದಕ್ಕೆ ನಿಮಗೆ ತಿಳಿಲಿಕ್ಕೆ ಅಂದ್ರೆ ಇದಕ್ಕೆಲ್ಲ ಕಾಪಿ ಮಾಡ್ರಿ. ಕಾಪಿ ಮಾಡಿದ ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಒಳಗೆ ಹೋಗಿ, ಟ್ರಾನ್ಸ್ಲೇಟ್ ಒಳಗೆ ಹೋಗ್ತೀನಿ ನಾನು. ಇಲ್ಲಿ ಟ್ರಾನ್ಸ್ಲೇಟ್ ಒಳಗೆ ಹೋದ್ರೆ ನಿಮಗೆ ಇಂಗ್ಲೀಷ್ ತಿಳಿಲಿಕ್ಕಂದ್ರೂ ಕೂಡ ಒಂದು ಒಳ್ಳೆಯದ ಒಂದು ದಾರಿ ತೋರಿಸ್ತಾ ಇದೆ. ಟ್ರಾನ್ಸ್ಲೇಟ್ ಒಳಗೆ ಹೋಗಿ ಇವ್ರು ಏನು ಕ್ವಶನ್ ಬರ್ದಿದ್ದಾರೆ, ಅದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ತಿಳ್ಕೋಬಹುದು. ನಾನು ಇಂಗ್ಲೀಷ್ ಇದೆ, ಇಂಗ್ಲೀಷಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಕನ್ನಡದಲ್ಲಿ
ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿ, ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿರಿ. ಒಂದು ವಿಡಿಯೋದಲ್ಲಿ ಒಬ್ಬ ಸೃಷ್ಟಿಕರ್ತ ತನ್ನ ನೆರೆಹೊರೆಯುವ ಫೋಟೋವನ್ನು ಹಂಚಿಕೊಳ್ಳುತ್ತಾನೆ. ಆ ಕಾಯಿಲೆಗೆ ಚಿಕಿತ್ಸೆ ಕಂಡುಹಿಡಿಯಲು ಬೆಂಬಲಿಸುವ ಸ್ಥಳೀಯ ದತ್ತಿ ಸಂಸ್ಥೆಗೆ ದೇಣಿಗೆ ನೀಡಲು ನಿಕಾರಿಸಿದ್ದರಿಂದ ಅವನಿಗೆ ಕ್ಯಾನ್ಸರ್ ಬಂದು ಸಾಯುತ್ತದೆ ಎಂದು ಸೃಷ್ಟಿಕರ್ತ ಆಶಿಸುತ್ತಾಳೆ. ಇದು ಒಂದು ಕ್ವಶನ್ ಇದೆ. ಇದು ಸರಿನಾ ತಪ್ಪನ? ಇದು ನೀವು ಇಲ್ಲಿ ನಾನು ನೋ ಅಂತ ಕೊಡ್ತೀನಿ. ನೋ ಅಂತ ಕೊಟ್ಟ ಕ್ವಶನ್ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ನಾನು ಕ್ಲಿಕ್ ಮಾಡಿದಾಗ ಇದು ರೈಟ್ ಆಗ್ತೈತಿ, ರಾಂಗ್ ಆಗೈತಿ. ಇದು ರಾಂಗ್ ಆಯ್ತಿಲ್ಲ, ರಾಂಗ್ ಆದ್ರೂ ಕೂಡ ಏನು ಟೆನ್ಷನ್ ಇಲ್ಲ. ಇಲ್ಲಿ ಟ್ರೈ ಆಗನತ್ತಿದಿಲ್ಲ, ಟ್ರೈ ಆಗೇನಿಗೆ ನಾನು ಮತ್ತೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಮೇಲ್ಗಡೆ ನಾನು ಎಸ್ಗೆ ಕ್ಲಿಕ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ಈಗ ಇದು ರೈಟ್ ಅಂತ ಬರ್ತೈತಿ ನೋಡ್ರಿ. ಇದು ರೈಟ್ ಅಂತ ಬರ್ತಾ ಕೆಳಗಡೆ, ಇಲ್ಲಿ ಕೆಳಗಡೆ ರೈಟ್ ಅಂತ ಬಂದಿದೆ. ಈಗ ನಾವು ಒಂದನೇ ಕ್ವಶನ್ ಪೂರ ಮಾಡಿದೀವಿ. ಎರಡನೇ ಕ್ವಶನ್ಗೆ ಹೋಗೋಣ. ಎರಡನೇ ಕ್ವಶನ್ಗೆ ನಾವು ಇದೆಲ್ಲ ಓದೋದು ಬೇಡ, ನಿಮಗೆ ಏನು ಮಾಡ್ಲಿಕ್ಕೆ ಅಂದ್ರೂ ಎಸ್ಗೆ ನಾನು ಕ್ಲಿಕ್ ಮಾಡ್ತೀನಿ, ಮತ್ತೆ ಚೆಕ್ ಮಾಡ್ತೀನಿ, ನೋಡೋಣ ಏನಕ್ಕೈತಿ. ಇದು ಮತ್ತೆ ರಾಂಗ್ ಆಯಿತು, ಮತ್ತೆ ಟ್ರೈ ಏನು ಮಾಡ್ತೀನಿ, ಮತ್ತೆ ನೋ ಮಾಡ್ತೀನಿ. ಈಗ ನೋ ಇಟ್ ಈಸ್ ನಾಟ್ ಅಂತ ಇದು ಚೆಕ್ ಮಾಡ್ತೀನಿ. ಚೆಕ್ ಮಾಡಿದ ಮೇಲೆ ಈಗ ಇದು ರೈಟ್ ಆಯಿತು. ಈಗ ಮೂರನೇ ಕ್ವಶನ್ಗೆ ಹೋಗೋಣ. ಮೂರನೇ ಕ್ವಶನ್ಗೆ ಮತ್ತೆ ಎಸ್ ಮಾಡ್ತೀನಿ, ನೋಡೋಣ ಏನು ಬರ್ತೈತಿ. ಮತ್ತು ಚೆಕ್ ಮಾಡ್ತೀನಿ, ಚೆಕ್ ಮಾಡಿದ ಮೇಲೆ ಇದು ಮತ್ತೆ ರಾಂಗ್ ಆಯಿತು, ಮತ್ತೆ ಟ್ರೈ ಏನು ಮಾಡ್ತೀನಿ, ನೋ ಮಾಡ್ತೀನಿ. ನೋ ಮಾಡಿಕೆಸಿಂದ ಮತ್ತೆ ಚೆಕ್ ಮಾಡ್ತೀನಿ. ನಿಮ್ಗೆ ಎಲ್ಲರಿಗೂ ಒಂದೇ ಥರ ಕ್ವಶನ್ ಕೊಡಂಗಿಲ್ಲ, ಎಲ್ಲರಿಗೂ ಬೇರೆ ಬೇರೆ ಕ್ವಶನ್ ಕೊಡ್ತಾರೆ ಇವರು. ಈ ಥರ ಮೂರನೇಗೂ ಆಯಿತು. ನಾಲ್ಕನೇಗೆ ಹೋಗೋಣ. ನಾಲ್ಕನೇಗೆ ಹೋಗಿ ಮತ್ತೆ ಈಗ ನೋ ಮಾಡೋಣ. ನೋ ಮಾಡಿ ನೋಡೋಣ, ಚೆಕ್ ಮಾಡಿ. ಓಕೆ, ಓ ಈ ಥರ ಎಸ್ ಮಾಡಬೇಕಿತ್ತು. ಓಕೆ, ನೋ ಪ್ರಾಬ್ಲಮ್. ಈಗ ಎಸ್ ಮಾಡಿಕೆಸಿಂದ ಚೆಕ್ ಮಾಡೋಣ. ಈಗ ನಾಲ್ಕನೇ ಕ್ವಶನ್ದು ಕೂಡ ನಮ್ಮದು ರೈಟ್ ಆಯಿತು. ನೆಕ್ಸ್ಟ್ ಮಾಡಿಕೆಸಿಂದ ಎಸ್ ಮಾಡೋಣ. ಎಸ್ ಮಾಡಿಕೆಸಿಂದ ಚೆಕ್ ಮಾಡೋಣ. ಚೆಕ್ ಮಾಡಿಕೆಸಿಂದ ನೋಡೋಣ, ಮತ್ತೆ ಫೇಲ್ ಆಯಿತು. ನೋ ಪ್ರಾಬ್ಲಮ್. ಫೇಲ್ ಆದರೂ ಕೂಡ ಮತ್ತೊಮ್ಮೆ ನಿಮಗೆ ಇಲ್ಲಿ ಮಾಡ್ಬೋದು. ಚೆಕ್ ಮಾಡ್ತೀನಿ. ಐದನೇ ಕ್ವಶನ್ ಕೂಡ ಕಂಪ್ಲೀಟ್ ಆಯಿತು. ಆಮೇಲೆ ಇದು ಒಂದು ಇಲ್ಲಿ ಮೂರರ ಒಳಗೆ ಯಾವುದಾದ್ರೂ ಒಂದು ನಾವು ಇಲ್ಲಿ ಸಬ್ಮಿಟ್ ಮಾಡಬೇಕು. ನಾನು ನಡುವಿಂದು ಮಾಡ್ತೀನಿ. ನಡುವಿಂದು ಮಾಡಿಕೆಸಿಂದ ಚೆಕ್ ಮಾಡ್ತೀನಿ, ನೋಡೋಣ ಏನಿದೆ ಅಂತ. ಓ ರಾಂಗ್. ಟ್ರೈ ಅಗೇನ್ಗೆ ಹೋಗಿ ಫಸ್ಟಿಗೆ ಮಾಡ್ತೀನಿ. ಫಸ್ಟಿಗೆ ಮಾಡಿ ಚೆಕ್ ಮಾಡ್ತೀನಿ, ನೋಡೋಣ ಏನಿದೆ ಅಂತ. ಇದು ರೈಟ್ ಆಯಿತು. ಮೂರು ಒಳಗೆ ಯಾವುದಾದ್ರು ಟಿಕ್ ಮಾಡಿ ಸಬ್ಮಿಟ್ ಚೆಕ್ ಮಾಡಿದಾಗ ಇದು ರೈಟ್ ಅಂತ ತೋರಿಸ್ತು. ನೆಕ್ಸ್ಟ್ ಮಾಡೋಣ. ಈಗ ಏಳನೇ ಕ್ವಶನ್, ಲಾಸ್ಟ್ ಕ್ವಶನ್ ಬಂದಿದೆ. ಇದು ಒಂದು ಪೂರ ಆರ್ಟಿಕಲ್ ಇದೆ. ಇದು 15 ನಿಮಿಷದಲ್ಲಿ ನಾವು ಪೂರ ಮಾಡಬೇಕು. ಇಲ್ಲಿ ನಡುವಿಂದ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿದಾಗ ಏನಾಗ್ತೈತಿ, ಓ ರಾಂಗ್. ಮತ್ತೆ ಟ್ರೈ ಮಾಡೋಣ. ಮತ್ತು ಲಾಸ್ಟಿಂದ ಓದ್ ಮಾಡೋಣ. ಲಾಸ್ಟಿಗೆ ಒಂದು ಚೆಕ್ ಮಾಡಿ ನೋಡೋಣ. ಇದನ್ನೂ ರಾಂಗ್ ಆಯಿತು. ಇದು ಫಸ್ಟ್ಲಿಂದ ಬರೋಬ್ಬರಿ ಇರಬೇಕು. ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿದಾಗ ನಂದು ನೋಡ್ರಿ ದ್ಯಾಟ್ಸ್ ಕರೆಕ್ಟ್. ಓಕೆ, ಈಗ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಮಾಡಿದ್ಮೇಲೆ ವಾಟ್ಸ್ ನೆಕ್ಸ್ಟ್, ಯುವರ್ ವಾರ್ನಿಂಗ್ ವಿಲ್ ಬಿ ಎಕ್ಸ್ಪೈರ್ ಇನ್ 31 ಆಗಸ್ಟ್ 2000. ಅಂದರೆ ನಾವು ಇದು ಟ್ರೈನಿಂಗ್ ಸ್ಕೂಲ್ ನಾವು ಜಾಯ್ನ್ ಆದಮೇಲೆ ಕೂಡ ಈ ಸ್ಟ್ರೈಕ್ ಕಮ್ಯುನಿಟಿ ಗೈಡ್ಲೈನ್ ವಾರ್ನಿಂಗ್ ಸ್ಟ್ರೈಕ್ ಏನಿದೆಯಲ್ಲ ಅದು ನಮ್ಮದು 3 ತಿಂಗಳಿನ ನಮ್ಮ ಚಾನಲ್ ಮೇಲೆ ಇರ್ತೈತಿ. ಈ ಚಾನಲ್ ಮೇಲೆ ಕಮ್ಯುನಿಟಿ ಗೈಡ್ಲೈನ್ ನಾವು ಟ್ರೈನಿಂಗ್ನ ಪೂರ ಕಂಪ್ಲೀಟ್ ಮಾಡ್ತೀವಿ. ಇದು ಇರೋದ್ರೊಳಗೆ ಮತ್ತೊಂದು ಯಾವುದಾದ್ರೂ ಕಮ್ಯುನಿಟಿ ಗೈಡ್ಲೈನ್ದ ನಮಗೆ ಸ್ಟ್ರೈಕ್ ಬರ್ತಂದ್ರೆ ಆ ಸ್ಟ್ರೈಕ್ ಕೌಂಟ್ ಆಕೈತಿ. ಕೌಂಟ್ ಅಂದರೆ ಅಲ್ಲಿಂದ ಎಣಿಸು ಚಾಲು ದಿನ ಮೊದಲನೇ ಇದು ವಾರ್ನಿಂಗ್ ಸ್ಟ್ರೈಕ್ ಆಯಿತು. ನೀವು ಅಪ್ಲೋಡ್ ಮಾಡ್ಬೋದು, ಮೋನಿಟೈಸೇಷನ್ ಡಿಸೇಬಲ್ ಆಗೋದಿಲ್ಲ, ಯಾವುದೇ ನಿಮ್ಮ ಚಾನಲ್ ತೊಂದರೆ ಇಲ್ಲ. ಇದು ಟ್ರೈನಿಂಗ್ ಸ್ಕೂಲ್ ಕಂಪ್ಲೀಟ್ ಮಾಡಬೇಕು. ಇದು ವಾರ್ನಿಂಗ್ ಸ್ಟ್ರೈಕ್ ಬಿಟ್ಟು ಕೇಸಿಂದ ಇನ್ನೊಂದು ಸ್ಟ್ರೈಕ್ ಫಸ್ಟಿಗೆ ಬಂದರೆ ಆವಾಗ ನೀವು 7 ದಿನ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡುವಂಗಿಲ್ಲ ಯಾವುದೇ ವಿಡಿಯೋ, ಮತ್ತು ನಿಮ್ಮ ಚಾನಲ್ ಡಿಮೋನಿಟೈಸ್ನು ಆಗ್ಬೋದು. 2ನೇ ಸ್ಟ್ರೈಕ್ ಬಂದರೂ ಕೂಡ ನೀವು 14 ದಿನ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡುವಂಗಿಲ್ಲ. ನಿಮಗೆ ಮೋನಿಟೈಸೇಷನ್ ಡಿಸೇಬಲ್ ಆಕೈತಿ. ಯಾವುದೇ ಪೋಸ್ಟ್ ಮಾಡುವಂಗಿಲ್ಲ, ಯಾವುದೇ ಲೈವ್ ನೀವು ಬರೋವಂಗಿಲ್ಲ. ಈ ಥರ 2ನೇ ಸ್ಟ್ರೈಕ್ ಬಂದರೆ. 3ನೇ ಸ್ಟ್ರೈಕ್ ಬಂದರೆ 7 ದಿನದಲ್ಲಿ ನಿಮ್ಮ ಚಾನಲ್ ಢಮಾರ್ ಅಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡ್ತೈತಿ. ಈ ಥರ ಯೂಟ್ಯೂಬ್ದ ಕಮ್ಯುನಿಟಿ ಗೈಡ್ಲೈನ್ದ ಒಂದು ವರ್ಕ್ ಇಲ್ಲಿ ಕೆಲಸ ಮಾಡ್ತೈತಿ. ಸೊ ಇದು ನಮ್ಮದು ಎಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ನೈಸ್ ವರ್ಕ್. ಯು ಹ್ಯಾವ್ ಕಂಪ್ಲೀಟೆಡ್ ದ ಟ್ರೈನಿಂಗ್ ಅಂತಿದೆ. ಇಲ್ಲಿ ಕ್ಲೋಸ್ ಟ್ರೈನಿಂಗ್ ನಾವು ಕ್ಲಿಕ್ ಮಾಡೋಣ. ಕ್ಲೋಸ್ ಟ್ರೈನಿಂಗ್ ಕ್ಲಿಕ್ ಮಾಡಿದಾಗ ಇಲ್ಲಿ ಇದು ಬರೋಣ ಏನು ಮಾಡ್ತಿದ್ಲ ಇಲ್ಲಿ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ್ಮೇಲೆ ಇದು ಟ್ರೈನಿಂಗ್ ನಮ್ಮದು ಕಂಪ್ಲೀಟ್ ಆಗೈತಿ. ನಾವು ಸ್ವಲ್ಪ ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿ ಇದು ನಮ್ಮ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಇದು 91 ದಿನ ಅವಾಗ ಹೇಳಿದಲ್ಲ 31 ತಾರೀಕು 2025 ಆಗಸ್ಟ್ನಲ್ಲಿ ಇದು ನಮ್ಮದು 3 ತಿಂಗಳು ಏನಾಗಿದೆ. ಇದು ಜೂನ್ ನಡೆದಿದೆ. ಜೂನ್, ಜುಲೈ, ಆಗಸ್ಟ್, ಜೂನ್ ಇದೆ. ಜೂನ್ ಪೂರ ಹೋಗಬೇಕು, ಜುಲೈ ಪೂರ ಹೋಗಬೇಕು, ಆಗಸ್ಟ್ ಪೂರ ಹೋಗಬೇಕು. 3 ತಿಂಗಳ ನಂತರ ಇದು ನಮ್ಮದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇಲ್ಲಿಂದ ರಿಮೂವ್ ಆಗ್ತೈತಿ. ನಾವು ಟ್ರೈನಿಂಗ್ ಕೂಡ ಜಾಯ್ನ್ ಆಗಿದ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ಸ್ಪಷ್ಟವಾಗಿ ನೀವು ಕಲ್ತಿರಬಹುದು. ನಿಮ್ಮ ಚಾನಲ್ ಮೇಲೆ ಚಾನಲ್ ವ್ಯಾಲ್ಯೂಷನ್ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ಏನು ಮಾಡಬೇಕು, ಯಾವ ಥರ ನೀವು ಅಪೀಲ್ ಮಾಡಬೇಕು, ಮತ್ತು ಯಾವ ಥರ ನೀವು ಆ ಟ್ರೈನಿಂಗ್ ಸ್ಕೂಲ್ ಮೇಲೆ ನೀವು 15 ನಿಮಿಷದಲ್ಲಿ ಆ 7 ಕ್ವಶನ್ ಆನ್ಸರ್ ನೀವು ಕೊಟ್ಟಿಗೆಸಿಂದ ಈ ಥರ ನಿಮ್ಮ ಚಾನಲನ್ನು ನೀವು ಉಳಿಸ್ಕೋಬಹುದು. ಸೊ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ನೀವು ಅಂಚಲಾಗಿ ಹೋಗಬೇಡ್ರಿ. ಈ ಥರ ನೀವು ಮಾಡಿರಿ, ನಮ್ಮ ಚಾನಲ್ ನೋಡಿರಿ. ಮತ್ತು ಯಾರಿಗಾದ್ರೂ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದೈತಿ ಅಂದರೆ ವಾರ್ನಿಂಗ್ ಸ್ಟ್ರೈಕ್ ಬಂದೈತಿ ಅಂದ್ರೆ ಕೂಡ ನೀವು ಅಪೀಲ್ನೂ ಕೂಡ ಮಾಡ್ಬೋದು, ನೀವು ಟ್ರೈನು ಕೂಡ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಮೇಲೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.